ಕಾಫಿ. ಥ್ಯಾಂಕ್ಸ್. ಐ ಥಿಂಕ್ ನಿನ್ನೆಗಿಂತ ನೀನು ಸ್ವಲ್ಪ ಬೆಟರಾಗಿ ಕಾಣಿಸ್ತಿದ್ಯಾ. ಮೇಲ್ನೋಟಕ್ಕೆ ಎಷ್ಟೇ ಸರಿಯಾಗಿದ್ದೀನಿ ಅಂತ ಅನ್ಸಿದ್ರು ಒಳಗೆ ಆ ನೋವು ಇದ್ದೇ ಇರುತ್ತಲ್ವ ಗುರು. ಅದು ನಿನಗೆ ಮಾತ್ರ ಅಲ್ಲ ಸೌಂದರ್ಯ, ನಿನಗಿಂತ ಹೆಚ್ಚಾಗಿ ನನಗೂ ಇದೆ. ಬಟ್ ಏನು ಮಾಡೋದಕ್ಕಾಗತ್ತೆ, ಅದನ್ನೇ ನೆನೆಸ್ಕೊಂಡು ಕೊತ್ತ ಕೂರಕ್ಕಂತೂ ಆಗಲ್ವಲ್ಲ. ಲೈಫ್ ಅನ್ನೋದು ತುಂಬ ದೊಡ್ಡದಿದೆ. ಏನೇ ಬಂದರೂ ಅದನ್ನು ಫೇಸ್ ಮಾಡ್ತಾ ಮುಂದೆ ಸಾಗ್ತಾ ಇರಬೇಕು. ಎನಿವೆ, ಇಟ್ಸ್ ಓಕೆ. ನೀನು ಖುಷಿಯಾಗಿರಬೇಕು ಅಂತ ಒಂದು ಸರ್ಪ್ರೈಸ್ ಅರೇಂಜ್ ಮಾಡಿದ್ದೀನಿ. ಆದಷ್ಟು ಬೇಗ ರೆಡಿಯಾಗಿ ನಾನು ಕಳಿಸೋ ಲೊಕೇಶನ್ಗೆ ಬಂದುಬಿಡು. ಸರ್ಪ್ರೈಸಾ? ಏನದು? ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗತ್ತೆ? ನೀನು ಬಂದರೆ ಎಲ್ಲ ಗೊತ್ತಾಗತ್ತೆ. ಹೌದಾ? ಸರಿ. ಎಸ್, ನೀನೆಲ್ಲೂ ಒಂದು ಬದಲಾವಣೆ ಆಗಲೇಬೇಕು. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಲೇಬೇಕು. ನಿಜ. ಆದರೆ ಗೀದ್ರೆ ಅಂತ ರೀಸನ್ಸ್ ಮಾತ್ರ ಕೊಡ್ಬೇಡ. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಾ. ಒಬ್ಬಳೇ ಬಾ. ಹೊತ್ತು ಮುಖ ಎಲ್ಲ ಸುರ್ಗೋಗಿದೆ. ಎಷ್ಟೋ ವರ್ಷ ಆದಮೇಲೆ ಇಷ್ಟು ಹೈ ವೋಲ್ಟೇಜ್ ಡ್ರಾಮಾ ಮಾಡಬೇಕಾಗಿ ಬಂತು. ಆದರೂ ಎಷ್ಟು ಚೆನ್ನಾಗಿ ಎಲ್ಲರೂ ನನ್ನ ನಂಬಿಟ್ರಲ್ಲ. ಪಾಪ ಕಣ್ಣೀರೇ ಸುರಿಸ್ಬಿಟ್ರು. ನೀನು ಪಾಪ ಗುರು ಅಂತೂ ದಿಶಾಚಿರು ಮಗು ಮಾಡ್ಕೊತಾರೆ ಅಂತ ಆಸೆ ಪಡ್ತಿದ್ದಾನೆ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೊಳಗೆ ದಿಶಂಗೆ ಮಗು ಆಗದೆ ಇರೋ ಥರ ಪ್ಲ್ಯಾನ್ ಮಾಡಕ್ಕೆ ಬರಲ್ವಾ? ಇನ್ನು ಅರ್ಚನಾ ರಾಹುಲ್ ಕತೆ. ಆ ರಾಹುಲ್ ಅರ್ಚನನ್ನ ಲವ್ ಮಾಡಿ ಮದುವೆ ಆಗೋ ಹಾಗೆ ಮಾಡಿದ್ದೆ ನಾನು. ಅವ್ರು ಡಿವೋರ್ಸ್ ಆಗೋಕ್ಕೆ ಕಾರಣನೇ ನಾನು. ಇಷ್ಟೆಲ್ಲ ಮಾಡಿದವಳು ಆ ರಾಜಶೇಖರ್ ವಂಶನ ಚಿರು ಜೊತೆನೇ ನಿರ್ವಂಶ ಮಾಡಬೇಕಾಗಲ್ಲ. ಈ ವಂಶನ ನಿರ್ವಂಶ ಮಾಡೋದೇ ನನ್ನ ಉದ್ದೇಶ. ಅಲ್ಲಿವರೆಗೂ ಈ ಸೌಂದರ್ಯ ಸೋಲಲ್ಲ. ಇದೇನು ಗುರು, ಏನೋ ಸರ್ಪ್ರೈಸ್ ಅಂತ ಹೇಳಿ ಈ ಜಾಗಕ್ಕೆ ಬರೋಕ್ಕೆ ಹೇಳಿದ್ದೀರಾ? ಯಾಕೆ, ಈ ಜಾಗ ನಿನಗೆ ಇಷ್ಟ ಆಗಲಿಲ್ವಾ? ಜಾಗ ಏನೋ ಇಷ್ಟ ಆಗಿದೆ, ಬಟ್ ಇಲ್ಲಿಗೆ ನಾನು ಒಬ್ಳನ್ನೇ ಬರೋದಕ್ಕೆ ಹೇಳಿ ನೀವು ಆಗಲೇ ಇಲ್ಲಿ ಬಂದು ನಿಂತಿದ್ದೀರಲ್ಲ. ಇಬ್ಬರು ಒಟ್ಟಿಗೆ ಬರ್ಬೋದಿತ್ತಲ್ಲ. ಒಟ್ಟಿಗೆ ಬಂದಿದ್ರೆ ಸತ್ಯ ಗೊತ್ತಾಗ್ತಿರ್ಲಿಲ್ವಲ್ಲ. ಏನು ಸತ್ಯ? ಹ್ಯಾಪಿ ಆ್ಯನಿವರ್ಸರಿ ಸೌಂದರ್ಯ. ಓಹ್, ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ? ಅಯ್ಯೋ, ನಾನು ಮರ್ತೇ ಹೋಗಿದ್ದೆ. ಹ್ಯಾಪಿ ಆ್ಯನಿವರ್ಸರಿ ಗುರು. ಯಾಕೆ ಗುರು ಡಲ್ ಆಗಿದ್ದೀರಾ? ನನಗೆ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ನೀವಿನ್ನೂ ಈ ರೀತಿ ಬೇಜಾರಾಗಿದ್ದೀರಾ ಅಲ್ವಾ? ಆದರೆ ನಾನು ಏನು ಮಾಡಲಿ, ಆ ದಿಶಾ ಮಾಡಿದ ತಪ್ಪಿಂದ ನನಗೆ ಈ ರೀತಿ ಪರಿಸ್ಥಿತಿ ಬಂತು. ಇಲ್ಲದೇ ಇದ್ರೆ ಎಲ್ಲರ ಥರ ನಾನು ತಾಯಿಯಾಗಿ ತಾಯ್ತನದ ಸುಖನ ಅನುಭವಿಸ್ತಾ ಇದ್ದೆ.
ನಮಗೆ ಮಗುನೇ ಆಗಬಾರ್ದು ಅಂತ ಆ ದೇವರು ನಮ್ಮ ಹಣೆಯಲ್ಲಿ ಬರೆದಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೆ ಹೊಟ್ಟೆಲೆ ನನ್ನ ಮಗುನ ಕಿತ್ಕೊಂಡ್ಬಿಟ್ಟ. ಹೋಗಲಿ ಬಿಡಿ ಗುರು. ಅಲ್ಲ, ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ನಂಗೆ ನೆನಪಿದ್ದಿದ್ರೆ ಇನ್ನೂ ಏನಾದರೂ ದೊಡ್ಡದಾಗಿ ಸ್ಪೆಷಲಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು. ಅಲ್ಲ ಗುರು, ಎವ್ರಿ ಆ್ಯನಿವರ್ಸರಿಗೆ ನೀವು ಎಲ್ಲೇ ಇದ್ದರೂ, ಫಾರಿನಲ್ಲೇ ಇದ್ದರೂ ನಂಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ರಲ್ಲ, ಈ ಸತಿ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ? ವಾಹ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಇದೇನು ಗುರು, ಈ ಬಾಕ್ಸ್ ಖಾಲಿ ಇದೆ? ಖಾಲಿ ಬಾಕ್ಸಾ? ನಾನು ಇದೇ ಅಂದ್ಕೊಂಡಿದ್ದೆ. ಇಲ್ವಾ? ಜನಗಳೇ ಹಾಗೆ ಇರೋದನ್ನ ಇಲ್ಲ ಅಂತ ಹೇಳ್ಕೊಳ್ಳೋದು, ಇಲ್ಲದೆ ಇರೋದನ್ನ ಇದೆ ಅಂತ ಹೇಳ್ಕೊಳ್ಳೋದು ಎಷ್ಟು ನಂಬಿಕೆ ದ್ರೋಹ ಅಲ್ವಾ? ನಮ್ಮ ಜೊತೆ ಇರೋ ಜನನೇ ಮೋಸ ಮಾಡ್ತಾರೆ ಅಂದಮೇಲೆ ಇನ್ನು ಬೇರೆಯವ್ರು ಮೋಸ ಮಾಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಲ್ಲ. ಈ ಖಾಲಿ ಬಾಕ್ಸ್ ಕೂಡ ಒಂದು ಪಾಠ ಹೇಳ್ತಿದೆ. ನಂಬಬೇಡ, ಮೋಸಗಾರಿದ್ದಾರೆ. ಮುಖವಾಡ ಹಾಕ್ಕೊಂಡಿರೋ ಜನಗಳೇ ಇದ್ದಾರೆ. ಎಷ್ಟೊಳ್ಳೆ ಪಾಠ ಅಲ್ಲ? ನೀವು ಯಾಕೋ ತುಂಬ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ಮಗು ಆಗಲ್ಲ ಅನ್ನೋ ವಿಚಾರಣೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅನ್ಸುತ್ತೆ. ಮಗು ಆಗಲ್ಲ ಅಂದ್ರೆ ಪ್ರೆಗ್ನೆಂಟ್ ಆದೆ ಅಂತ ಸುಳ್ಳು ಹೇಳಿದ್ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಗಂಡ ಹೆಂಡತಿ ಫಿಸಿಕಲಿ ಒಂದಾದ್ರೆ ಮಾತ್ರ ತಾನೇ ಮಕ್ಕಳಾಗೋದು. ಹೌದು, ಆದ್ರೆ ಅದು ನಮ್ಮಿಬ್ರು ಮಧ್ಯೆ ಯಾವತ್ತೂ ನಡೆದೇ ಇಲ್ಲ. ಆದ್ರೂ ನೀನು ಪ್ರೆಗ್ನೆಂಟ್ ಆದೆ, ತಾಯಿ ಆಗ್ತಿದ್ದೀನಿ ಅಂತ ಹೇಳ್ದೆ. ಇದೆಲ್ಲ ಹೇಗೆ ಸಾಧ್ಯ? ಇದೇನು ಗುರು ಹೀಗೆ ಕೇಳ್ತಾ ಇದ್ದೀರಾ? ಆವತ್ತು ಕೇಸರಿ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ಹಾಲು ನನಗೆ ತಂದ್ಕೊಟ್ರಲ್ಲ, ಏನಾಯ್ತು ಅಂತ ಮರ್ತ್ಬಿಟ್ರಾ? ನನಗೆ ಚೆನ್ನಾಗಿ ನೆನಪಿದೆ ಅವತ್ತೇನಾಯ್ತು ಅಂತ. ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ.